ಚಪ್ಪರ್ ಅಮುಕು ಡುಮುಕು ಈ ವಿಡಿಯೋ ಮಾಡ್ತಾರ ನಿನ್ಗೇನೆ ಆಯ್ತಾ. ಇಲ್ಲಿವರೆಗೂ ನನ್ನ ಬಾಯಿನಲ್ಲಿ ಒಂದು ಕೆಟ್ಟ ಮಾತು ಬಂದಿಲ್ಲ, ಯಾರ ಬಗ್ಗೆನೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೆಟ್ಟದಾಗ ಮಾತಾಡಿಲ್ಲ. ಬಟ್ ಇವತ್ತು ನಾನು ಮಾತಾಡ್ಲೇಬೇಕು, ಮಾತಾಡ್ತಾ ಇದ್ದೀನಿ ಆಯ್ತಾ. ಕೇಳಿಸ್ಕೊ, ಏನಾಯ್ತು ಅಂತ ಹೇಳಿದ್ರೆ ನಮ್ದು ಪಬ್ದು ಪ್ರಮೋಷನ್ ನಡೀತಾ ಇದೆ, ಓಕೆನಾ. ಸೊ ಎಲ್ಲ ಇನ್ಫ್ಲುಯೆನ್ಸರ್ಸ್ ಗಳು ಬರ್ತಾ ಇದಾರೆ, ಬಂದ್ ಪ್ರಮೋಷನ್ ಮಾಡ್ತಿದ್ದಾರೆ, ಹೋಗ್ತಿದ್ದಾರೆ. ಈ ನನ್ ಮಗನು ಕರ್ಸಿದ್ದಾರೆ ಆಯ್ತಾ. ಬಟ್ ಅಲ್ಲಿ ನೆನ್ನೆ ನಾನಿಲ್ಲ, ಆ ಜಾಗದಲ್ಲಿ ನಾನಿಲ್ಲ, ನನ್ನ ತಮ್ಮ ನನ್ನ ತಂಗಿ ಇದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ತಿನ್ನ ಕುಡುದ್ನ ಪ್ರಮೋಷನ್ ಮಾಡದ್ನ ಬನ್ನ ಅಂತ ಇರೋದ್ ಬಿಟ್ಬಿಟ್ಟು ಈ ನನ್ ಮಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ತೋರಿಸ್ಕೊಳ್ಳೋದು, ಎಲ್ಲಾ ಹೆಣ್ಮಕ್ಳಿಗೂ ಪ್ಯಾಡ್ ಕೊಟ್ಬಿಟ್ಟು ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ತಾಯಿ, ಅಬ್ಬಬ್ಬಬ್ಬಬ್ಬ ಇವ್ನ ಹೇಳದ್ ನೋಡಿದ್ರೆ ಇವ್ನ ಎಂತ ನನ್ನ ಮಗ ಇರ್ಬೇಕು ಇವನು ಅಪ್ಪ ಅನ್ಕೋಬೇಕು. ಬಟ್ ಇವನ್ ಒರಿಜಿನಲ್ ಮುಖ ನಿನ್ನೆ ಗೊತ್ತಾಗಿರೋದು. ಈ ವಿಷಯ ಬಂದು ನನ್ನ ತಂಗಿ ನನ್ಗೆ ಹೇಳಿದ್ಲು, ಇವಾಗ ಫೋನ್ ಮಾಡಿ ನನ್ಗೆ ಹೇಳಿದ್ಲು, ಅಕ್ಕ ಹಿಂಗಾಯ್ತು ಅಂತ. ಏನಮ್ಮ ಅಂತ ಕೇಳಿದ್ರೆ, ಅವಳಿಗೆ ಬಂದ್ಬಿಟ್ಟು ಸಪ್ಲೈ ಮಾಡ್ತಾರಲ್ಲ ಹುಡುಗಿರು, ಆ ಹುಡುಗಿರ ಹತ್ರ ಹೋಗ್ಬಿಟ್ಟು ಫೋನ್ ನಂಬರ್ ಕೇಳ್ತಾವನಂತೆ. ಆ ಹುಡುಗಿದ್ ಫೋನ್ ನಂಬರ್ ಬೇಕು ಈಸ್ಕೊಡಿ ಅಂತ ಕೇಳ್ತಾನಂತೆ. ಅದಲ್ದಿರ ಜೊತೆನಲ್ಲಿ ಇಬ್ರು ಚೇಳಾಗಳು ಬೇರೆ ಹೋಗವ್ರೆ. ಆ ನನ್ ಮಕ್ಕಳು ನಮ್ ತಂಗಿ ಹತ್ರ ಫೋಟೋ ಕೇಳಿದಾರೆ, ಅವಳು ಇಲ್ಲ ಆಗಲ್ಲ ಅಂತ ಹೇಳಿದಾಳೆ. ಅದಕ್ಕೆ ಅಯ್ಯೋ ಈ ತರ ಡೌಗಳನ್ನ ಎಷ್ಟ್ ಜನ ನೋಡಿಲ್ಲ, ನಮ್ ಡೌಗಳೇ ಇದಾರೆ ಅಂತ ಹೇಳ್ತಾರಂತೆ. ನಾವ್ ಕೆಲ್ಸ ಮಾಡೋ ಜಾಗದಲ್ಲಿ ನಮ್ಮ ಮನೆ ಹೆಣ್ಮಕ್ಳ ತರ ನಾವ್ ನೋಡ್ಕೋತಾರದ್ ಅವ್ರನ್ನ ಆಯ್ತಾ. ಪಬ್ ಬಂದ್ ಮಾತ್ರಕ್ಕೆ ಬರೋ ಗಂಡಸ್ರಗಳ ಹತ್ರ ಎಲ್ಲ ಬಿಟ್ಟು ತಲೆ ಹಿಡಿಯೋ ಕೆಲ್ಸ ಮಾಡ್ತಿಲ್ಲ ಅಲ್ಲಿ. ಹೆಣ್ಮಕ್ಳು ಗೌರವ ಕೊಡೋದೇನ್ರಿ ಇದೆಲ್ಲ? ಚಪ್ಪ ನನ್ ಮಕ್ಕಳ, ಆ ಜಾಗದಲ್ಲಿ ನಾನು ಇದ್ದಿದ್ರೆ ಚಪ್ಪಲಿ ಕಿತ್ತೋಗಂಗ್ ಹೊಡಿತಾ ಇದ್ದೆ ನಿನ್ಗೆ. ನಮ್ ಜನಗಳು ಗೊತ್ತಾಗ್ಬೇಕು ನಿನ್ ಬಂಡವಾಳ ಏನು ಅಂತ, ನಿನ್ ಮುಖ ಏನು ಅಂತ. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದೀನಿ. ಅದನ್ನೇ ಹೇಳ್ತಿಲ್ವಾ, ನಿನ್ನೆ ನಾನೇನಾದ್ರು ಇದ್ದಿದ್ರೆ ಅಮ್ಮುಕು ಡುಮ್ಮುಕು ನನ್ ಮಗನೇ ನಿನ್ನ ಅಮ್ಕೆ ಸಾಯಿಸ್ಬಿಡ್ತಾ ಇದ್ದೆ ನಿನ್ನ. ನನ್ ಮಗನೇ ಈ ವಿಡಿಯೋ ನೋಡಿದ್ಮೇಲೆ ನೀನೇ ಫೋನ್ ಮಾಡ್ಬೇಕು, ನೀನೇ ಬಂದ್ ಸಾರಿ ಕೇಳ್ಬೇಕು. ಅಲ್ಲಿರೋ ಹೆಣ್ಮಕ್ಳ ಹತ್ರ ಆಗಿರ್ಲಿ, ನನ್ ತಂಗಿ ಹತ್ರ ಆಗಿರ್ಲಿ, ಸಾರಿ ಕೇಳ್ಬೇಕು. ನೀನು ಕೇಳೋವರೆಗೂ ನನ್ ಮಗನ ನಿನ್ನ ನಾನ್ ಬಿಡಲ್ಲ ಆಯ್ತಾ. ಇವತ್ ಮಾತಾಡ್ತಾ ಇದೀನಿ ಅಂದ್ರೆ ನೀನ್ ಮಾತಾಡಿರೋದ್ ನಮ್ಮನೆ ಹೆಣ್ಮಕ್ಳ ಬಗ್ಗೆ, ಅರ್ಥ ಆಯ್ತಾ? ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಿನ್ನ. ಅಕ್ಕ ನೀವು ಜಾಸ್ತಿ ಮಾತಾಡ್ಬೇಡ್ರಿ. ಯಾವ ತಂಗಿ ಮ್ಯಾಮ್, ನಾನ್ ನಿಮ್ ತಂಗಿನೂ ನೋಡಿಲ್ಲ, ನಿಮ್ ತಂಗಿನೂ ನಾನ್ ಮಾತಾಡ್ಸೇ ಇಲ್ಲ. ಯಾವ್ದೇ ಒಂದು ತಪ್ಪು ಮಾಡಿಲ್ಲ, ಯಾವ್ದೇ ಒಂದು ಹೆಣ್ಮಕ್ಳು ಕೂಡ ನನ್ನ ಇವತ್ತಿನವರೆಗೂ ತಪ್ಪಾಗಿ ಮಾತಾಡಿಲ್ಲ, ತಪ್ಪಾಗಿ ನಡ್ಕೊಂಡು ಇಲ್ಲ. ನೀವು ಯಾವ್ದೇ ಒಂದು ನನ್ನ ಜೊತೆ ರೀಲ್ಸ್ ಮಾಡೋ ಪ್ರತಿಯೊಬ್ಬರ ಹತ್ರನೂ ಕೇಳ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಯಾವ್ದೇ ಹೆಣ್ಮಕ್ಳು ರೀಲ್ಸ್ ಮಾಡೋ ಪ್ರತಿಯೊಂದು ಹೆಣ್ಮಕ್ಳ ಹತ್ರನೂ ಕೇಳ್ಬೋದು. ನಾನು ಯಾವ್ದೇ ಒಂದು ಇವತ್ತಿನವರೆಗೂ ಬರ್ದ್ ಕೊಡ್ತೀನಿ. ಇವತ್ತಿನವರೆಗೂ ಅಂತ ಇವ್ರು ಹೇಳ್ತವ್ರ ಗೊತ್ತಾ, ಅಂತ ಹೇಳ್ತಿನ ಕೆಲಸ ನಾನು ಮಾಡೇ ಇಲ್ಲ. ಇವತ್ತಿನವರೆಗೂ ಯಾರ ಮನೆ ಜೀವನ ಹಾಳು ಮಾಡೋಕ್ಕೂ ಇಷ್ಟಪಟ್ಟಿಲ್ಲ. ಅದಕ್ಕೆ ನನ್ನ ಜನ ಇವತ್ತು ನನ್ನ ಸಪೋರ್ಟ್ ಮಾಡ್ತಾ ಇರೋದು. ಅದಕ್ಕೆ ಇವತ್ತು ನನ್ನ ಜನ ಗುರ್ತಿಡ್ದು ನಾಳೆ ಜಾಗದಲ್ಲಿ ಮಾತಾಡ್ಸೋದು. ಈ ತರ ಈ ಒಂದು ಪ್ರಮೋಷನ್ಗೋಸ್ಕರ ಗಿಮಿಕ್ ಮಾಡಿ ಹೆಣ್ಮಕ್ಳನ್ನ ಬಿಟ್ಟು ಹಿಂದೆ ಹೆಣ್ಮಕ್ಳ ಹೆಸರು ಹೇಳ್ಕೊಂಡು ಇವತ್ತು ಒಂದು ಹುಡುಗನ ಜೀವನ ಹಾಳು ಮಾಡ್ಬೇಕಂತ ನೀವು ಮಾಡ್ತಾ ಇದ್ದೀರಾ. ಇವತ್ತು ಅದೇ ಅವ್ರು ಹೇಳ್ರು, ಬಾ ನನ್ನ ಒಂದು ಪಬ್ ಹತ್ರ ಬಾ. ನನ್ನ ಪಬ್ ಹತ್ರ ಅವ್ರು ಕರೆದಾಗ ನಾನು ಆ ಪಬ್ ಹತ್ರ ಹೋಗಿದ್ದೆ, ವಿಡಿಯೋ ಹಾಕ್ತೀನಿ ನೋಡ್ರಿ. ಆ ಪಬ್ ಹತ್ರ ಹೋಗಿ ಅವ್ರು ಫೋನ್ ಮಾಡಿ ಕೇಳ್ತೀನಿ, ಅಕ್ಕ ಎಲ್ಲಿದ್ದೀರಾ ಅಂದ್ರೆ ಅವ್ರು ಹೇಳೋ ಟೈಮಿಗೆ ನಾನ್ ಬರ್ಬೇಕಂತೆ. ಅದು ಅವ್ರು ಏನ್ ಹೇಳ್ತಾರದು, ನಿನ್ನ ನಾನ್ ಕರ್ಸ್ಕೊಬೇಕು, ನನ್ ಟೈಮಿಗೆ ನೀನ್ ಬಾ ಅಂತ. ಅಲ್ಲ ಅಕ್ಕ, ಇವತ್ತು ನಿನ್ ಟೈಮಿಗೆ ನಾನ್ ಬರೋದಿದ್ರೆ ನಾನು ಕೇಳಿದ್ ಪ್ರಮೋಷನ್ ಕಾಸು ಕೊಡಕ್ಕ ಎಲ್ಲಿ? ನಾನು ಕೇಳಿದ್ ಪ್ರಮೋಷನ್ ಕಾಸು ಕೊಡ ಅಂದ್ರೆ ನೀನ್ ಈ ತರ ಹುಡುಗಿನ ಬಿಟ್ಟು ನಿನ್ನ ಪಬ್ನ ನೀನ್ ಫೇಮಸ್ ಮಾಡ್ಕೊಬೇಕಂತ ಒಂದೇ ದಿವಸಕ್ಕೆ ಮಿಲಿಯನ್ ವ್ಯೂಸ್ ಬಂದಿದ ತಕ್ಷಣ. ನಮಸ್ಕಾರ ಕಣ, ಹಮ್ಕೊಂಡು ಮಂಜ ಏನೋ ಹೇಳಿದಲ್ಲ ವಿಡಿಯೋಲಿ, ಏನದು ನಾನು ಪ್ರಮೋಷನ್ಗೆ ಅವರೇ ನನ್ನ ಕರೆದ್ರು, ಪೇಮೆಂಟ್ ಹಾಕಿಲ್ಲ, ಅದಕ್ಕೆ ನಾನು ಹೋದೆ, ಅದು ಇದು ಅಂತ ಹೇಳಿದ್ಯಲ್ಲ. ಇದು ನಿಂದೇ ಅಲ್ವೇನೋ ನಂಬರು? ಅಮುಕು ಮಂಜ, ನಿನ್ ನಂಬರ್ ಡಿಸ್ಪ್ಲೇ ಮಾಡಲ್ಲ, ನಿನ್ ನಂಬರ್ ಇದು. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ ನನ್ನ ಹತ್ರ ಇದೆ. ನೀನ್ ನನಗೆ ಕಾಲ್ ಮಾಡಿದ್ದೀನಿ ಆಯ್ತಾ. ಕಂಪ್ಲೀಟ್ ಔಟ್ ಗೋಯಿಂಗ್ ಸಂಜೆ 3:35 ಕಾಲ್ ಮಾಡಿದ್ದು. ಕಂಪ್ಲೀಟ್ ಹಿಸ್ಟ್ರಿ ನೀನೆ. ಬ್ರೋ ಎಲ್ಲಿದ್ದೀರಾ, ನಾನು ಬರ್ತಿದ್ದೀನಿ, ನಾನು ನನ್ನ ಫ್ರೆಂಡ್ಸ್ ಬರ್ತಾ ಇದೀವಿ. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ. ಬೇಕಾದ್ರೆ ಡೈರೆಕ್ಟ್ ಆಗಿ ಬಾ, ಇಲ್ಲ ಯಾರನ್ನ ಕರ್ಕೊಂಬಾ. ಕಂಪ್ಲೀಟ್ ಕಾಲ್ ಹಿಸ್ಟ್ರಿ ಇಲ್ಲಿದೆ ನನ್ನ ಹತ್ರ. ಒನ್ ಥಿಂಗ್, ಸೆಕೆಂಡ್ ಏನೋ ಒಂದಲ್ಲ, ನೀವೇ ಕರ್ಸ್ಕೊಂಡು ಪೇಮೆಂಟ್ ಬಗ್ಗೆ ಮಾತಾಡಿಲ್ಲ ಅಂದಲ್ಲ. ನೀನ್ ಎಷ್ಟು ಸತಿ ನನ್ನ ಹತ್ರ ಲೊಕೇಶನ್ ಕಳ್ಸ್ಕೊಂಡಿದ್ಯಾ ಅನ್ನೋದು ಪ್ರೂಫ್ ಸಮೇತ ನೋಡು. ನೀನು ನನ್ನ ನಂಬರ್ ಸೇವ್ ಮಾಡಿದ್ಯಾ, ಓಕೆನಾ? ಅದು ಕೂಡ ಇಲ್ಲೇ ಇದೆ. ಆಮೇಲೆ ಗೀತಕ್ಕನ ಹತ್ರ ಏನೋ ಹೇಳಿದ್ಯಲ್ಲೋ, ಬಂದಿದೆ ಪಬ್ ಹತ್ರ, ಯಾರು ಇರ್ಲಿಲ್ಲ, ಅದು ಇದು ಅಂತ. ಬಂದವನ್ ಏನ್ ಮಾಡ್ದೆ, ಒಂದ್ ನಮಗ್ ಕಾಲ್ ಮಾಡ್ದ, ಇಲ್ಲ ಗೀತಕ್ಕನ್ ಕಾಲ್ ಮಾಡ್ದ, ಇಲ್ಲ ರಂಜೋರ್ ಇದ್ರು ಅವ್ರಿಗಾರು ಕಾಲ್ ಮಾಡ್ದ. ಅಷ್ಟೇ ಯಾಕೋ, ಇಡೀ ನಮ್ ಬಿಲ್ಡಿಂಗ್ ಅಲ್ಲಿ ಎಷ್ಟು ಜನ ಸ್ಟಾಫ್ ಇದಾರೆ, ಒಬ್ರ ಅದಾದ್ರು ಬಂದಿ ಇಂಥವ್ರು ಎಲ್ಲಿ ಅಂತ ಕೇಳ್ಕೊಂಡದ. ಗೀತವ್ರೆಲ್ಲಿ, ಇಲ್ಲ ಚೇತನ್ ಅವ್ರೆಲ್ಲಿ, ರಂಜೋರೆಲ್ಲಿ, ಸಂಜೋರೆಲ್ಲಿ ಅಂತ ಕೇಳ್ದ. ನೀನ್ ಎಷ್ಟ್ ಗಂಟೆಗೆ ಬಂದೆ, ಎಷ್ಟ್ ಸತಿ ಹಿಂಗೆ ಕಾರಲ್ಲೇ ಕುತ್ಕೊಂಡು ಇಲಿ ಮರಿ ತರ ಹೊಸ್ಕೊಂಡು ಹೊಡೋದೆ, ಅದನ್ನೆಲ್ಲ ವಿತ್ ಫೂಟೇಜ್ ನಾನು ಇಲ್ಲ ಹಾಕಲ್ಲ. ಹಾಕ್ಬೇಕಾದ್ರೆ ಹಾಕೋ ಜಾಗ ತೋರಿಸ್ತೀನಿ, ಅದಕ್ಕೆ ಎದುರುಗಡೆ ಬಾ. ಒನ್ ಥಿಂಗ್. ಸೆಕೆಂಡ್, ಇನ್ನೊಂದು ಹೇಳಿದೆ, ನಮ್ ಪಬ್ಗೆ ತುಂಬಾ ಜನ ಇನ್ಫ್ಲುಯೆನ್ಸರ್ ಬಂದಿದ್ದಾರೆ. ಪ್ರತಿಯೊಬ್ರು ಕೂಡ ನಮ್ಗೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ರೆ ನಾವು ರೆಸ್ಪೆಕ್ಟ್ ಕೊಟ್ಟಿದ್ದೇವೆ ಅಲ್ವಾ ಅಂತ ಒಂದ್ಸತಿ ನೀನು ಪ್ರತಿಯೊಬ್ಬರನ್ನ ಅವ್ರನ್ನ ಕೇಳಿ ನೋಡು. ಇಲ್ಲ ನಿನ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ, ಪ್ರತಿಯೊಂದು ಗೊತ್ತಿದೆ ಅನ್ಸುತ್ತೆ. ನಮ್ಗೆ ನಿನ್ನಂತ ಕ್ರಿಂಜ್ ಅಂತ ಮಕ್ಕಳನ್ನ ಕರ್ಸಿ ನಮ್ ಪಬ್ನೇ ನಾನ್ ಮಾಡ್ಕೊಳ್ಳೋಷ್ಟು ನೆಸೆಸಿಟಿ ಆಗ್ಲಿ ನಂತ ದುರುದ್ಯೋಗ ನಮಗೆ ಇನ್ನೂ ಬಂದಿಲ್ಲ, ಬರೋದು ಬೇಡ. ಹೇಳ್ತಾ ಇದೀನಿ ಕೇಳಿಸ್ಕೊ. ಏನೇ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡು, ಇಲ್ಲ ನನ್ನ ಕಾಲಿಗೆ ರೆಸ್ಪಾನ್ಸ್ ಮಾಡು. ಏನು ಬೇಡವಾ, ಇಲ್ಲ ಎಂತದಿಲ್ವಾ, ಇಲ್ಲ ನಿಜ ಒಪ್ಕೋಬಿಡು.
ನೀನೇ ನನ್ನ ಹತ್ರ ಮಾತಾಡಿದ್ಯಾ ಮಂಜ, ಅದೇನಿದೆ ಅದನ್ನ ಒಪ್ಕೋಬಿಡು. ಇನ್ನೊಂದ್ ಹೇಳ, ಚಿಲ್ಲರೆ ಕೆಲಸ ಬೇಡ ಕಣ, ದೇವರೊಳಗೂ ಬೇಡ. ಲೇ ಅಮ್ಮುಕು ಡುಮುಕು, ಈಗ ತಾನೇ ನಿನ್ ವಿಡಿಯೋ ನೋಡ್ದೆ ಕಣೋ. ನಿಜವಾಗ್ಲೂ ನಿನ್ಗೆ ಏನ್ ಗೊತ್ತಾ, ಆಡ್ಸ್ ಆಫ್ ಹೇಳ್ಬೇಕು. ಅಷ್ಟೆಲ್ಲ ತಪ್ಪು ಮಾಡಿದ್ರು ಇಷ್ಟು ಧೈರ್ಯವಾಗಿ ಬಂದು ಮತ್ತೆ ವಿಡಿಯೋ ಮಾಡ್ತಿದ್ಯಾ ಗೊತ್ತಾ. ನಿಜವಾಗ್ಲೂ ನೀನ್ ಬೇರೆ ಲೆವೆಲ್ ಬಿಡೋ ಆಯ್ತಾ. ನೀನ್ ಹೇಳ್ತಿದ್ಯಾ ಗೊತ್ತಾ, ಎದ್ರುಕೊಂಡು ಯಾರು ಬಂದಿಲ್ಲ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಲೇ ಅಮ್ಮುಕು ಡುಮುಕು, ನಿನಗೆ ಬೆಳಗ್ಗೆ ನಾನು ಫೋನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಹಾಕಿದೀನಿ, ಸ್ಕ್ರೀನ್ ಶಾಟ್ ಸಮೇತ ಇಲ್ಲಿ ಹಾಕ್ತಾ ಇದೀನಿ ನೋಡು. ಫೋನ್ ಮಾಡು ನನಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತೀನಿ. ನೀನು ನಿನ್ ನಂಬರ್ ಕೊಡ್ದಿರಾ ಇನ್ನೊಬ್ರದ್ದು ಯಾರ್ದೋ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದ್ರೆ ನಾನು ಅವ್ರ ಮ್ಯಾನೇಜರ್ ನಿನ್ಗಲ್ಲ ಒಬ್ರು ಮ್ಯಾನೇಜರ್ ಇದಾರ. ಸರಿ ಹೋಗ್ ಸಾಯಿಲಿ ಬಿಡು ಆಯ್ತಾ. ಅದಾದ್ಮೇಲೆ ನಿಮ್ ತಾಯಿ ಮಾತಾಡ್ತಾರೆ. ನಾನು ಹೇಳ್ತೀನಿ ಅವ್ರ ಹತ್ರ, ಅಮ್ಮ ನೋಡಿ ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ, ನಾನು ನಿಮ್ಮ ಮಗ ಬೇಕಾಗಿರೋದು ನನಗೆ, ನಿಮ್ ಮಗನ್ ಕೈ ಫೋನ್ ಕೊಡಿ ಅಂತ. ಅದಕ್ಕೆ ನಿಮ್ ತಾಯಿ ಮಾತಾಡಿರೋ ರೆಕಾರ್ಡ್ ನ ಕೇಳಿಸ್ಲಾ ಇವಾಗ ಜನಕ್ಕೆ? ಕೇಳಿಸ್ಕೊಳ್ಳಿ. ಅಲ್ಲ ಅಲ್ಲ, ತಪ್ಪು ಮಾಡ್ದಿರಂಗೆ ಒಂದ್ ಹುಡುಗಿ ಆತರ ವಿಡಿಯೋ ಮಾಡ್ತಾಳಮ್ಮ. ವಿಡಿಯೋ ಕೇಳಿಸ್ಕೊಂಡ್ರಾ? ಸೊ ಇದು ಎಲ್ಲಿಂದ ಬಂದಿರೋದು ಗೊತ್ತಾ ರೂಟು? ಅರ್ಥ ಆಗಿರ್ಬೇಕು ಅನ್ಸುತ್ತೆ ಜನಕ್ಕೆ. ಇದು ನಮ್ ಪಕ್ಕ ನಾನ್ ಬಿಡಲ್ಲ ಆಯ್ತಾ, ಅವ್ರ ಅಮ್ಮನೂ ಬಿಡಲ್ಲ, ಅವನು ಏನೋ ಅಮ್ಮುಕು ಡುಮುಕುನು ನಾನ್ ಬಿಡಲ್ಲ ಸರಿನಾ. ಇನ್ನು ನನ್ಗ ಒಂದ್ ಅರ್ಥ ಆಗ್ತಿಲ್ಲ ಕಣೋ, ನೀನೇ ಅಂತ ಫೋನ್ ಮಾಡಿದ್ದು. ಅಣ್ಣ ಬರ್ತೀನಿ ಅಣ್ಣ ಪಬ್ಗೆ ಅಂತ ಹೇಳ್ಬಿಟ್ಟು. ನಾನು ಮಿಸ್ಕಮ್ಯುನಿಕೇಶನ್ ಆಗೋಗಿತ್ತು ನನಗೂ. ಮೇ ಬಿ ನಾವೇ ನಮ್ ಟೀಮ್ ಅವರೇ ಕರ್ಸಿದಾರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಗೊತ್ತಾಗ್ತಾ ಇದೆ ನೀನೇ ಫೋನ್ ಮಾಡಿದ್ಯಂತೆ. ಅದನ್ನು ಪಾಪ ನಮ್ಮ ಹುಡುಗ ವಿಡಿಯೋ ಬಿಟ್ಟಿದ್ದಾನೆ, ನೋಡ್ಕೋಬಹುದು, ಜನಗಳು ಗೊತ್ತಾಗುತ್ತೆ ಆಯ್ತಾ. ಇಲ್ಲಿ ಬಂದಿರೋ ಅಂತ ಎಷ್ಟೋ ಜನ ಸೆಲೆಬ್ರಿಟೀಸ್ ಗಳಿದ್ದಾರೆ, ಅವ್ರಿಗೆ ಆಗಿರೋ ಒಂದು ತಾಕತ್ ಇದೆ, ಅವ್ರಿಗೆ ಆಗಿರೋ ಒಂದು ವ್ಯಾಲ್ಯೂ ಇದೆ ಆಯ್ತಾ. ಬಂದು ಅಷ್ಟು ಪ್ರೀತಿಯಿಂದ ಬಂದು ವಿಡಿಯೋಸ್ ಮಾಡ್ಕೊಟ್ಟು ಪ್ರಮೋಷನ್ ಮಾಡ್ಕೊಟ್ಟು ಹೋಗಿದ್ದಾರೆ. ಇನ್ನೊಂದು ಪಬ್ ಹತ್ರ ಬಂದಿದ್ಯಾ, ಬಂದ್ಬಿಟ್ಟು ಕಳ್ಳ ಬೆಕ್ಕು ತರ ಬಂದ್ಬಿಟ್ಟು ಒಂದ್ 4 ರೌಂಡ್ ಹೊಡೆದ್ಬಿಟ್ಟು ಏನೋ ಹೋಟೆಲ್ದು ಫೋಟೋ ತಗೊಂಡು ಮಾಡ್ಕೊಂಡು ಕಾರಲ್ಲಿ ಕುತ್ಕೊಂಡು ಕಳ್ಳನ್ ತರ ಮಾತಾಡಿದ್ಯಾ. ಯಾಕೆ ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡ್ಬೇಕಿತ್ತು, ಕಾರಿಂದ ಇಳಿಬೇಕಿತ್ತು ಕೆಳಗಡೆ ನೀನು. ಅಕ್ಕ ಇಲ್ಲಿ ಬಂದಿದ್ದೀನಿ ಅಕ್ಕ ಬನ್ನಿ ಅಕ್ಕ ಅನ್ಬಿಟ್ಟು ಧೈರ್ಯವಾಗಿ ನಿಂತ್ಕೋಬೇಕಿತ್ತು. ನೀನ್ ಬಂದಿರೋ ಟೈಮಿಂಗ್ಸ್ ನೋಡು, ನಾನ್ ಬಂದಿರೋ ಟೈಮಿಂಗ್ಸ್ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದೀನಿ ಆಯ್ತಾ. ನಾನ್ ಯಾವ್ದೇ ಕಾರಣಕ್ಕೂ ಎದ್ರು ಅಂತ ಮಗಳೇ ಅಲ್ಲ, ಹೇಳ್ತಾ ಇದೀನಿ ಕೇಳಿಸ್ಕೊ. ಎಂತೆಂತವ್ರಿಗೋ ಎದುರ್ದಿರೋಳು ನಿನ್ನಂತ ಹೇಳ್ತಿಲ್ವ ಚಿಲ್ಡ್ರೆಗಳಿಗೆಲ್ಲ ಎದುರು ಅಂತ ಕ್ಯಾರೆಕ್ಟರು ಅಲ್ಲ ನಂದು, ಜಾಯಮಾನನೂ ಅಲ್ಲ. ಗೊತ್ತಾಗುತ್ತೆ ಮಗನೇ, ಇವತ್ತು ಹೇಳ್ತಾ ಇದೆಯಾ ಗೊತ್ತಾ, ಬಿಗ್ ಬಾಸ್ಗೆ ಹೋಗ್ಬೇಕು, ನಾನು ಬಿಗ್ ಬಾಸ್ಗೆ ಹೋಗ್ಬೇಕು. ಬಿಗ್ ಬಾಸ್ ಅಲ್ಲಿ ಬಳೆ ಕತೆ ಕೇಳಿದ್ಯಾ ಕಂದ, ಬಳೆ ಕತೆ? ಇವತ್ತು ಇದೇ ಹೆಣ್ಮಕ್ಳ ಬಗ್ಗೆನೇ ನೀನ್ ಮಾತಾಡಿರೋದು. ಏನ್ ಹೇಳು, ಹೆಣ್ಮಕ್ಳನ್ನ ಇಟ್ಕೊಂಡು ಪಬ್ನ ಏನು ಹೆಸರು ಮಾಡ್ಕೋತಾವ್ರೆ, ಹೆಣ್ಮಕ್ಳನ್ನ ಮುಂದೆ ಬಿಟ್ಬಿಟ್ಟು ಇದ್ ಮಾಡ್ತಾ ಇದಾರೆ. ಹೆಣ್ಮಕ್ಳು ಪವರ್ ಅಂದ್ರೆ ಏನು ಅಂತ ತೋರಿಸ್ಬೇಕಾ ನಿನ್ಗೆ? ನೀನ್ ಕೇಳ್ತಾ ಇದೆಯಲ್ಲೋ ಏನು ಪ್ರೂಫ್ ಇದೆಯಾ ನಾನ್ ಮಾಡಿರೋ ತಪ್ಪಿಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಪ್ರೂಫ್ ಇಲ್ದಿರಂಗ್ ಮಾತಾಡೋದಕ್ ನಾನೇನು ದಡ್ಡಿನಾ? ಮಂತವ್ರನ್ನ ಎಷ್ಟು ಜನ ನೋಡಿರಲ್ಲ ನಾನು. ಪ್ರೂಫ್ ತಾನೇ ಬೇಕಾಗಿರೋದು ನಿನ್ಗೆ, ಪ್ರೂಫ್ ಸಮೇತ ಕೊಡ್ತೀನಿ. ಅದೆಲ್ಲಿ ಕೊಡ್ಬೇಕೋ ಅಲ್ಲಿ ಕೊಡ್ತೀನಿ ಸರಿನಾ. ಬಾ ಅಲ್ಲೇ ಮಾತಾಡೋಣ ಬಾ. ನೀವು ಫೇಕ್ ಆಗಿ ಏನೋ ಫಾಲೋವರ್ಸ್ಗೋಸ್ಕರ ಏನೋ ಒಬ್ಬನ ತಗೊಂಡ್ ಬಂದು ಅವನ ಅನ್ಯಾಯವಾಗಿ ಬಿಂಬಿಸ್ಬೇಕು ಅಂತ ಬಿಂಬಿಸೋದಲ್ಲ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಓಡ್ತು ಗೊತ್ತಾ, ಅವರು ನನಗೆ ಲೊಕೇಶನ್ ಕಳಿಸಿ ನೀನು ಅಲ್ಲಿ ಬಾ ಅಂತ ಹೇಳಿದಾಗ ನಾನು ಅಲ್ಲಿ ಹೋಗಿದ್ದಾಗ ಅವರು ಅಲ್ಲಿಲ್ಲ, ಅವರೆಲ್ಲ ಟೈಮಿಗೆ ನಾನು ಬರ್ಬೇಕಂತ. ಸೊ ಇವಾಗ ನಮ್ಮ ತಾಯಿ ಬಗ್ಗೆ ಇವಾಗ ಒಂದು ಮಾತಾಡ್ತಾ ಇದ್ರು, ನಮ್ಮ ತಾಯಿ ಮಾತಾಡಿರೋ ರೆಕಾರ್ಡ್ ಹಾಕ್ತೀನಂತ. ನಾನು ಹಾಕ್ತೀನಿ, ನಮ್ಮ ತಾಯಿ ಏನಂತ ಮಾತಾಡಿದಾರೆ ಅದನ್ನ ಕೇಳ್ಕೊಂಬನ್ನಿ ನೀವು. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಇದು ಎಲ್ಲಿ ಮಗ ಎಲ್ಲಿದ್ದಾನಮ್ಮ? ಅವನು ಬೆಳಗ್ಗೆನೆ ಎಲ್ಲೋ ಒಂದು ಅಂಗಡಿದು ಪ್ರಮೋಷನ್ಗೆ ಹೋಗಿದ್ದಾನೆ. ಇರಿ, ಕ್ಲಾರಿಟಿ ಆಗ್ಲಿ ಸಾರಿ ಆಗ್ಲಿ ತಪ್ಪಿದ್ರೆ ಸಾರಿ ಖಂಡಿತ ಕೇಳೋಣ, ಅದ್ರಲ್ಲಿ ಏನು ಬೇಜಾರಿಲ್ಲ, ಕಳ್ಕೊಳ್ಳೋ ಅಂಥದ್ದು ಏನು ಇಲ್ಲ ಆಯ್ತಾ. ನೀವು ಯಾರು, ನಿಮ್ಗೆ ಏನು ಅನ್ಯಾಯ ಆಗಿದೆ, ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಮಾತಾಡೋ ನೆಸೆಸಿಟಿ ಇಲ್ಲ. ಅವನ ಬಂದಿದ್ದ ಎಲ್ಲ ಏನಾಗಿದೆ ಅನ್ನೋದು ಅವನಿಗೆ ಗೊತ್ತಲ್ಲ, ಅವನ ಹತ್ರನೇ ಮಾತಾಡಿ. ಇದು ಲೊಕೇಶನ್ ಕಳಿಸಿ, ಲೊಕೇಶನ್ ಕಳಿಸಿ, ಹೋಗಿ ಅಲ್ಲಿಗೆ ಬರ್ತೀನಿ. ಹಲೋ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಲೋ, ಹೇಳಿ. ಓಕೆನಾ? ಅಲ್ಲಿವರೆಗೂ ವಿಡಿಯೋಸ್ ಹೋಗ್ತಾನೆ ಇರತ್ತೆ, ಪಬ್ಲಿಷ್ ಆಗ್ತಾನೆ ಇರ್ತಾನೆ. ಹಲೋ, ಅಲ್ಲಲ್ಲ, ನೀವ್ ವಿಡಿಯೋ ಮಾಡಿದೀರಾ, ಅದ್ರಲ್ಲಿ ನಮ್ಗೆ ಯಾವ ಬೇಜಾರು ಇಲ್ಲ. ವಿಡಿಯೋ ಹಾಕಿ ಬಿಟ್ರೆ ತಾನಾಗೆ ಓಡ್ತಾ ಇರುತ್ತೆ, ಅದು ಓಡ್ಲಿ, ಅದ್ರ ಬಗ್ಗೆ ನಾವೇನ್ ತಲೆ ಕೆಡ್ಸ್ಕೊಂತ ಇಲ್ಲ. ನಮ್ ಮಗ ಏನು ಅನ್ನೋದು ಅಲ್ಲ ಅಲ್ಲ, ತಪ್ಪು ಮಾಡ್ತಿರಂಗೆ ಒಂದ್ ಹುಡುಗಿ ಆತರ ವಿಡಿಯೋ ಮಾಡ್ತಾಳಮ್ಮ. ಅದೇ ಹೇಳ್ತಾ ಇರೋದು. ನೀವು ನಮ್ ಮಗ ಏನು ಅನ್ನೋದು ನಮಗ್ ಗೊತ್ತು ಆಯ್ತಾ. ನನಗೆ ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲಮ್ಮ. ಮತ್ತೆ ಈಗ ನೀವು ವಿಡಿಯೋದಲ್ಲಿ ಏನ್ ಹೇಳಿ, ವಿಡಿಯೋದಲ್ಲಿ ನೀವು ನನ್ ಮಗ ಅಂತ ವಿಡಿಯೋದಲ್ಲಿ ಅಲ್ಲಲ್ಲ, ನೀವ್ ವಿಡಿಯೋ ಮಾಡಿದೀರಾ, ಓಡ್ತೈತೆ ಓಡ್ಲಿ. ಹಲೋ, ನೀವು ವಿಡಿಯೋದಲ್ಲಿ ನನ್ ಮಗ ಅಂತ ಹೇಳಿದಿರಲ್ಲ, ನನ್ ಗಂಡನ್ಗೆ ನೀವು ಯಾವತ್ತು ಹೆಂಡತಿ ಆಗಿದ್ದೀರಾ?
ನಿಮಿಷ ನಾನು ಹೇಳೋದು ಕೇಳಿ, ಕಟ್ ಮಾಡಿ ಹತ್ರ ಮಾತಾಡೋ ನೆಸಿಟಿನೇ ಇಲ್ಲ, ಕಟ್ ಮಾಡಿ. ಅಲ್ಲ ನೀವು ಫೇಕ್ ಆಗಿ ಏನೋ ಫಾಲೋವರ್ಸ್ಗೋಸ್ಕರ ಏನೋ ಒಬ್ಬನ ತಗೊಂಡ್ ಬಂದು ಅವನ ಅನ್ಯಾಯವಾಗಿ ಬಿಂಬಿಸ್ಬೇಕು ಅಂತ ಬಿಂಬಿಸೋದಲ್ಲ. 5 ತಿಂಗಳ ಹಿಂದೆನೆ ಅವನಿಗ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗ್ತಿದ್ದಿಲ್ಲ ಅವ್ನು ಯಾವಾಗ್ಲೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಅವ್ನು ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗ್ಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮಿಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ, ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ಮ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು ತಲೆನೋವು ಏನೂ ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನಮ್ಮ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಆಗ್ತಿದ್ ನಾನೀಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನಾನು ಖುಷಿ ಪಡ್ತಿದ್ದೀನಿ ಇವಾಗ. ಏನು ಭಯ ಇಲ್ಲ ಸರ್. ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.